ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 3 ಜನನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಹೋಗೋಣ ಹೋಗೋಣ ಅಂತ. ಬಟ್ ಆಗ್ತಾ ಇರಲಿಲ್ಲ ಹೋಗೋಕ್ಕೆ. ಅದೇನೋ ಅಂತಾರಲ್ಲ, ದೇವರು ಯಾವಾಗ ಕರೀತಾನೆ ದೇವಸ್ಥಾನಕ್ಕೆ ಅವಾಗಲೇ ಹೋಗೋಕ್ಕಾಗೋದು ಅಂತ. ಹಂಗೇನೆ ನಮ್ಮ ಸಿಚುವೇಶನು ಹಿಂಗೆ ಇತ್ತು. ಅವರಿಬ್ಬರು ಆಫೀಸಲ್ಲಿ ಹೋಗೋದ್ರಲ್ಲಿ ಬ್ಯುಸಿ ಇದ್ದರು. ನಂದು ಇಂಟರ್ನ್‌ಶಿಪ್ಪಲ್ಲಿ ನಾನು ಬ್ಯುಸಿ ಇದ್ದೆ. ಇವತ್ತು ಭಾನುವಾರ ಆಗಿದ್ದ ಕಾರಣ ಸ್ವಲ್ಪ ಫ್ರೀ ಇದ್ವಿ. ಅದು ನಾವು ಪ್ಲ್ಯಾನ್ ಮಾಡಿರೋದು ಬೆಳಗ್ಗೆ 10:00ಗೆ ಪ್ಲ್ಯಾನ್ ಮಾಡಿದ್ದು. ಹೊರಟಿದ್ದು 1:00ಗೆ. ಸೊ ಇವಾಗ ಟೈಮ್ ಬಂದು 1:30 ಆಗಿದೆ. ಎಲ್ಲ 3 ಜನನು ರೆಡಿಯಾಗಿ ಬರೋ ಅಷ್ಟಿಗೆ ಇಷ್ಟು ಟೈಮ್ ಆಗೋಯಿತು. ಸೊ ನನ್ನ ಔಟ್‌ಫಿಟ್ ಇವತ್ತಿಂದು ಈ ಥರ ಇದೆ. ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹೋಗೋಣ. ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಕ್ಲೋಸ್ ಆಗಿರುತ್ತೆ ನಾವು ಹೋಗೋ ಅಷ್ಟಿಗೆ, ಏನು ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ವಿ. ಬಟ್ ಇಲ್ಲ, ಸಂಡೇ ಟೈಮು ಫುಲ್ ಡೇ ಓಪನ್ ಆಗಿರುತ್ತೆ ಅಂತೆ ದೇವಸ್ಥಾನ. ನಮಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಅವರೆಲ್ಲ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ನಮಗೆ ತುಂಬ ಖುಷಿ ಆಯಿತು. ಅಲ್ಲಿ ಹೋದ ತಕ್ಷಣ ಒಂಥರ ಫುಲ್ ಪೀಸ್ ಥರ ಫೀಲ್ ಆಗುತ್ತೆ. ಫುಲ್ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ನಮಗಂತೂ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿದ್ದಕ್ಕೂ ನೆಮ್ಮದಿ ಸಿಕ್ತು. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಬಿಟ್ಟು ಹೋಗ್ತಿದ್ದಾರೆ ಇವರಿಬ್ರು. ನೋಡಿ ಹೆಂಗೆ ಇಲ್ಲಡಿ ತಿರುಗಿತೆ. ನನ್ನ ಕ್ಯಾಮ್ರಾ ಈ ಕಡೆ ತಿರ್ಗಿಸ್ಕೊಂಡಾಗ ತಿರುಗ್ತಾರೆ. ಈಗ ತಿರುಗಲ್ಲ. ಈಗ ತಿರುಗಿ ನೋಡೋಣ. ಒಂದು ಲುಕ್ ಕೊಡಿ. ಗಿವ್ ಮಿ ಲುಕ್ ಗರ್ಲ್ಸ್ ಪ್ಲೀಸ್. ಹಲೋ ಗರ್ಲ್ಸ್. ಅಲ್ಲೋಡಲ್ಲ ಬೇಕು ಅಂತ ತಿರುಗ್ತಿಲ್ಲ, ಗೊತ್ತು ಎಲ್ಲ ಇಷ್ಟೇ. ಟನ್ ಮಾಡಿದ್ರ ಯಾ ಯಾ ರೈಟ್ ಸೈಡ್ ಹೋಗಿ ಖಾಲಿ ಇದೆ. ರೈಟ್ ಸೈಡ್ ನೋಡಿ, ನೀವು ರಿಮೂವ್ ಮಾಡಿ. ಫೈನಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬಿಕಾಸ್ ಕೆಳಗಡೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನಕ್ಕೆ ಅಂದರೆ ಅಲ್ಲಿ 101 ಮೆಟ್ಲು ಇರುತ್ತೆ. ಆ ಒಂದು ಮೆಟ್ಲು ಹತ್ತಬೇಕು ಅಂದ್ರೂ ಒಂದು ಮಂತ್ರ ಇರುತ್ತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ. ಅದು ಒಂದು ಕಂಪ್ಲೀಟ್ ಆದ ತಕ್ಷಣ ಸೆಂಟೆನ್ಸು ನಾವು ಇನ್ನೊಂದು ಹೆಜ್ಜೆ ಇಡಬೇಕು. ಆ ಥರ ಕಾನ್ಸೆಪ್ಟ್ ಇತ್ತು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಮಳೆ ಬೇರೆ ಬರ್ತಾಯಿತ್ತು. ಮಳೇಲಿ ನಿಂತ್ಕೊಂಡು ಹೋಗ್ತಾಯಿದ್ವಿ. ಅದೇನೋ ಒಂಥರ ಚೆನ್ನಾಗಿತ್ತು. ನನ್ನ ಹಿಂದೆ ಈ ಅಣ್ಣನೂ ಬರ್ತಾಯಿದ್ದಾರೆ. ನೋಡ್ತಾನೆ ಇದ್ದಾರೆ ವೀಡಿಯೋ ಮಾಡ್ತಿರೋದ, ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಹುಡುಗಿ ಅಂತ. ಗೊತ್ತಿಲ್ಲ ಅವ್ರಿಗೆ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು ಅಂತ. ಸೊ ಫೈನಲಿ ದೇವಸ್ಥಾನದ ಒಳಗಡೆ ಹೋದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ದೇವ್ರ ಹತ್ರ ವೀಡಿಯೋ ಮಾಡೋಂಗೆ ಇಲ್ಲ. ಹಂಗಾದ್ರೂ ನಾನು ನಿಧಾನಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಬಿಕಾಸ್ ಅಲ್ಲಿ ತುಂಬ ಜನ ವೀಡಿಯೋ ಮಾಡ್ತಾನೂ ಇದ್ದರು, ಫೋಟೋಸು ತೊಗೊಳ್ತಾ ಇದ್ದರು. ಸೊ ಅವರೇ ಮಾಡ್ತಿದ್ದಾರೆ ಅಂದರೆ ನಮ್ಮದೇನು ಅಂತ ನಾನು ವೀಡಿಯೋ ಮಾಡಿದೆ ಸ್ವಲ್ಪ. ಜಾಸ್ತಿ ಬಿಡಲಿಲ್ಲ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಆಮೇಲೆ ಇವರೆಲ್ಲ ಬೇಡಿಕೊಂಡು ನೆಕ್ಸ್ಟ್ ಪ್ರಸಾದನೂ ಇತ್ತು. ಪ್ರಸಾದ ಇಸ್ಕೊಂಡು ಹೋಗ್ತಾಯಿದ್ವಿ.
ಪ್ರಸಾದ ಮಾತ್ರ ಸೂಪರ್ ನಂಗಂತೂ ತುಂಬ ಇಷ್ಟ ಇಲ್ಲಿ ಪ್ರಸಾದ. ಅದನ್ನ ಇಸ್ಕೊಂಡು ಮುಂದೆ ಹೋದ್ವಿ. ವೆದರ್ ಮಾತ್ರ ಸೂಪರಾಗಿತ್ತು ಅಂತ ಹೇಳ್ಬೋದು. ಬಿಕಾಸ್ ಮಳೆ ಬಂದಿತ್ತು. ಆ ವ್ಯೂವು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಟೈಮಿಂಗ್ ಎಲ್ಲ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತಗೊಂಡ್ವಿ. ನೆಕ್ಸ್ಟ್ ಆ ಮಳೆಗೆ ಚಳಿಗೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಅವರು ಜೋಳ ತಗೊಂಡ್ರು. ನಾನು ಸ್ವೀಟ್ ಕಾರ್ನ್ಸ್ ತಗೊಂಡೆ. ನನಗೆ ತುಂಬ ಇಷ್ಟ ಸ್ವೀಟ್ ಕಾರ್ನ್ಸು. ಸೊ ಅದನ್ನು ತಗೊಂಡೆ. ಅವರು ಸ್ವೀಟ್ ಕಾರ್ನ್ಸೇ ತೊಗೊಂಡ್ರು. ಅವ್ರು ಅದರಲ್ಲಿ ಬೇರೆ ಏನೋ ತೊಗೊಂಡ್ರು. ಅದು ನನಗೆ ನೇಮ್ ಗೊತ್ತಿಲ್ಲ ಅಷ್ಟೇ. ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ಪಾನಿಪುರಿ ತಿನ್ನೋಣ ಅಂದ್ಕೊಂಡ್ವಿ. ಬಿಕಾಸ್ ಅವ್ರು ತೊಗೊಂಡಿದ್ದಷ್ಟು ಚೆನ್ನಾಗಿರಲಿಲ್ಲ. ಪಾನಿಪುರಿಗೆ ಹೋದರೆ ಪಾನಿಪುರಿ ಇನ್ನೂ ವರ್ಸ್ಟ್ ಅಂದರೆ ವರ್ಸ್ಟಾಗಿತ್ತು ಟೇಸ್ಟ್ ಮಾತ್ರ. ನನಗಂತೂ ಚೂರು ಇಷ್ಟ ಆಗಲಿಲ್ಲ. ಅವರಿಗೂ ಇಷ್ಟ ಆಗಲಿಲ್ಲ. ತುಂಬ ಖಾರ ಆಗಿತ್ತು ಅಂತ ಹೇಳ್ತಾಯಿದ್ರು. ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಿದ್ದೆ, ನಮ್ಮ ಊರಿಗೆ ಬನ್ನಿ, ನಮ್ಮ ಊರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ, ಗೋಬಿ ಎಲ್ಲ. ಅದಕ್ಕೆ ಅವ್ರನ್ನೆಲ್ಲ ಕರೀತಾ ಇದ್ದೆ. ಫೈನಲಿ ರೂಮಿಗೆ ರೀಚ್ ಆದ್ವಿ. ತುಂಬ ಅಂದರೆ ತುಂಬ ಮಳೆ ಬರ್ತಾ ಇತ್ತು. ಸೊ 3 ಜನ ಹಂಗೋ ಹಿಂಗೋ ಮಾಡಿ ರೂಮಿಗೆ ರೀಚ್ ಆದ್ವಿ. ಅದು ಮಳೇಲಿ ಫುಲ್ ನೆಂದ್ಕೊಂಡು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.